ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಮೋಹನ್ ವಿಶ್ವ ಅವರಿದ್ದಾರೆ. ಮೋಹನ್ ಜಿ, ಎಸ್ ಮಾತನಾಡ್ತಾ ಇದ್ವಿ, ಕಾಂಗ್ರೆಸ್ನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ, ಬಣಬಡದಾಟಗಳು. ಬಿಜೆಪಿನಲ್ಲೂ ಬಣಬಡದಾಟ ಇದೆ. ನೀವು ಹೇಳ್ಬೋದು, ನೀವು ಕಳೆದ ಬಾರಿ ಒಂದ್ಸಲಿ ಹೇಳಿದೆ, ನನಗೆ ನೆನಪಿದೆ, ಆಡಳಿತ ಪಕ್ಷದ ಬಣಬಡಿದಾಟ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಹೊರತು ನಾವು ವಿಪಕ್ಷದಲ್ಲಿದ್ದೀವಿ, ನಮ್ಮ ಪಕ್ಷದ ಬಣಬಡಿದಾಟ ರಾಜ್ಯದ ಆಡಳಿತಕ್ಕೆ ಏನೋ ತೊಂದರೆ ಆಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ರೆ. ಐ ಸ್ಟಿಲ್ ರಿಮೆಂಬರ್. ಅಲ್ಲ, ನಾನು ಹೇಳಿದ ಆತರ ಅಲ್ಲ. ನಾನು ಹೇಳಿದ್ದು ಜನಗಳಿಗೆ ಫಸ್ಟ್ ಆನ್ಸರಬಲ್ ಯಾರು? ಆಡಳಿತ ಪಕ್ಷ. ನಾಳೆ ಬೆಳಗ್ಗೆ ಒಂದು ಸಮಸ್ಯೆ ಆದಾಗ ಯಾರಾದ್ರೂ ಅಧಿಕಾರಿಗಳು ಬರಬೇಕು ಅಂದ್ರೆ ಆಡಳಿತ ಪಕ್ಷನೇ ಅದಕ್ಕೆ ರೆಸ್ಪಾನ್ಸಿಬಲ್. ಸೊ ಅವರೇ ಈ ರೀತಿಯಾಗಿ ಪ್ರತಿನಿತ್ಯ ಕಚ್ಚಾಟ ಮಾಡ್ಕೊಂಡು, ನಾನಾಗ್ಲೇ ಹೇಳಿದಾಗೆ ನೀವು ನೋಡಿ, ಸಿಎಂ ಆಯ್ಕೆಯಿಂದ ಶುರುವಾಗಿ ಇವತ್ತಿನವರೆಗೂ ಪ್ರತಿಯೊಬ್ರು ಒಂದೊಂದು ಸ್ಟೇಟ್ಮೆಂಟ್ಗಳು ಕೊಡೋದು, ಏನೇನೋ ಮಾಡ್ಕೊಂಡ್ ಬರೋದು, ಡೆಲ್ಲಿಗೆ ಹೋಗಿ ಬರೋದು, ಇಲ್ಲಿ ಕುತ್ಕೊಂಡು ಮಾತಾಡೋದು, ಬರೀ ಇದೇ ಆಗೋಗಿದೆ. ಅದು ಬಿಟ್ಟು ಬೇರೆ ಏನು ನಡೀತಾ ಇಲ್ಲ. ನಾನು ಹೇಳ್ದಂಗೆ ವರದಿ ಯಾಕೆ ಇವ್ರು ಕೊಡ್ಬೇಕು? ಪ್ರತಿನಿತ್ಯದ ನ್ಯೂಸ್ ಪೇಪರ್ ತೆಗೆದು ನೋಡ್ರೆ ಸಾಕು, 20 ತಿಂಗಳಲ್ಲಿ ನೀವೇ ಒಂದು ದೊಡ್ಡದೊಂದು 2000 ಪೇಜ್ ಬುಕ್ ಮಾಡ್ಬಿಡ್ಬೋದು. ಅಷ್ಟು ಸ್ಕ್ಯಾಮು, ಅಷ್ಟು ಭ್ರಷ್ಟಾಚಾರ, ಅಷ್ಟು ಆತ್ಮಹತ್ಯೆಗಳು, ಅಷ್ಟು ಆರೋಪಗಳು ಇವ್ರ ಮೇಲೆ ಬಂದಿರುವಂತದ್ದು. ಸೊ ಜನ ನಾನು ಆಗ್ಲೇ ಹೇಳ್ದಂಗೆ ಹಿಡಿ ಶಾಪ್ ಆಗ್ತಾರೆ. ನೀವು ಎಲ್ಲೋದ್ರು ಅಷ್ಟೇನೆ ಪ್ರತಿನಿತ್ಯ ಕಚ್ಚಾಟ. ಇಲ್ಲಿ ನೋಡಿ ಯಾವ ತರ ಆಗಿದೆ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರ ಬಣ ಒಂದ್ ಕಡೆ, ಈ ಕಡೆ ಆಮೇಲೆ ಜಮೀರ್ ಅಹಮದ್ ಖಾನ್ ಬಣ ಒಂದ್ ಕಡೆ, ಸತೀಶ್ ಜಾರಕಿಹೊಳಿ ಬಣ ಒಂದ್ ಕಡೆ, ಸಿದ್ದರಾಮಯ್ಯನವ್ರ ಬಣ ಒಂದ್ ಕಡೆ, ಪ್ರತಿಯೊಬ್ರು ಆಚೆ ಬರ್ತಾರೆ, ನಾನ್ ಮುಖ್ಯಮಂತ್ರಿ ಆಗ್ಬಾರ್ದ, ನಾನ್ ಮುಖ್ಯಮಂತ್ರಿ ಅಂದ್ರೆ ಎಷ್ಟು ಜನ ಸಚಿವರಿದಾರೋ ಅಷ್ಟು ಜನದ್ದು ಒಂದೊಂದು ಬಣ ಇದೆ ಅನ್ನಂಗ ಆಗೋಯ್ತು. ಅಲ್ಲ, 100% ನಡೀತಿರೋದೇ ಅದು. ಪ್ರತಿಯೊಬ್ರು ಸಚಿವರದು ಒಂದು ಬಣ ಇರುತ್ತೆ, ಇಲ್ಲ ಅಂದ್ರೆ ಒಂದು ಭ್ರಷ್ಟಾಚಾರ ಇರುತ್ತೆ, ಇಲ್ಲ ಮತ್ತೇನಾದ್ರೂ ಒಂದು ಸ್ಕ್ಯಾಮ್ ಇರುತ್ತೆ. ಭ್ರಷ್ಟಾಚಾರ ಅನ್ನುವಂಥದ್ದು ಬಿಜೆಪಿ ಸರ್ಕಾರ ಆಡಳಿತದಾಗಿದ್ದಾಗ್ಲೂ ಕೂಡ ಇತ್ತು, ಇಲ್ಲ ಅಂತ ಹೇಳಲಿಕ್ಕೆ ಹೋಗ್ಬೇಡಿ. ನೋಡಿ, ಅದು ಕಾಂಗ್ರೆಸ್ನವ್ರು ಮಾಡಿದಂತ ಆ 40% ಅಲಿಗೇಷನ್ ಆಗ್ಬೋದು. ನಾಟ್ ಓನ್ಲಿ 40% ಒಂದೇ ಅಲ್ಲ, 40% ಒಂದೇ ಅಲ್ಲ. PSI ಹಗರಣ ಇತ್ತು, ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಹಗರಣ ಇತ್ತು, ಇನ್ನು ಸಾಕಷ್ಟು ಹಗರಣಗಳಾಗಿದ್ದಾವೆ, ಇಲ್ಲ ಅಂತ ಹೇಳಲೇಬೇಡಿ. ಭ್ರಷ್ಟಾಚಾರ ಅನ್ನೋದು ಯಾವ ಸರ್ಕಾರಗಳು ಕೂಡ ಈ ಭ್ರಷ್ಟಾಚಾರಕ್ಕೆ ಹೊರತಾಗಿಲ್ಲ. ಮೋಹನ್ ಜಿ, ಈ ಸರ್ಕಾರ ಪ್ರತಿನಿತ್ಯ ಅದೇ ಆಗ್ಬಿಟ್ಟಿದೆ. ಅಂದ್ರೆ ನೀವು ಪಾರ್ಟ್ ಟೈಮ್ ಮಾಡ್ತಾ ಇದ್ರಿ, ಇವ್ರು ಫುಲ್ ಟೈಮ್ ಮಾಡ್ತಿದ್ದಾರೆ ಅಂತ ಹೇಳ್ತೀರಾ? ಅಲ್ಲ, ನೀವು ಅದು ನಿಮ್ಮ ವ್ಯಾಖ್ಯಾನ, ಅದು ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಈ ಸರ್ಕಾರದ ವರದಿ ಅಂತ ಬಂದಾಗ ಪ್ರತಿನಿತ್ಯ ನಿಮ್ಗೆ ಇದು 3 ಬಿಟ್ಟು ಮತ್ತೇನ್ ಕಾಣಿಸ್ತಾ ಇದೆ ಕಳೆದ 20 ತಿಂಗಳಿಂದ? ಇದು ಬಿಟ್ಟು ಮತ್ತೇನು ಕಾಣಿಸ್ತಾನೆ ಇಲ್ಲ. ಮತ್ತೆ ನಮ್ಮೇಲ್ ಮಾಡಿದಂತ ಅಲಿಗೇಷನ್ಸ್ ಆಗ್ಬೋದು, ಸುಳ್ಳು ಅಂತ ಹೇಳಿ ಸ್ವತಃ DK ಶಿವಕುಮಾರ್ ಅವರೇ ಹೇಳಿದ್ರು. ಪ್ಲಸ್ ಇದುವರೆಗೂ ತನಿಖೆ ಎಲ್ಲಿವರೆಗೂ ಬಂತು? ಅದ್ರ ಬಗ್ಗೆ ಏನಾಯ್ತು? ಬಿಟ್ಕಾಯಿನ್ ತನಿಖೆ ಏನಾಯ್ತು? 40% ಹಗರಣ ತನಿಖೆ ಏನೂ ಆಗಿಲ್ಲ. ಅದೆಲ್ಲ ಫಾಲ್ಸ್ ಅಲಿಗೇಷನ್ಸ್ ಮಾಡಿದ್ದವರು. ನಾವು ಹೇಳ್ತಾ ಇರೋದು, ಒಂದು ಪ್ರಬಲ ವಿರೋಧ ಪಕ್ಷವಾಗಿ ನಾವು ಇವ್ರು ಮಾಡುವಂತ ಹಗರಣಗಳಾಗ್ಬೋದು, ಅಥವಾ ಇವ್ರ ಕೆಳಗಡೆ ಜನಗಳು ಯಾವ ರೀತಿ ಸಫರ್ ಮಾಡ್ತೀರಿ ಆಗ್ಬೋದು, ಆ ಸಮಸ್ಯೆಗಳನ್ನೆಲ್ಲ ಎತ್ತುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಕಂಟಿನ್ಯೂಸ್ ಆಗಿ ಹೋರಾಟಗಳನ್ನ ಮಾಡ್ತಾ ಇದೀವಿ. ಜನಗಳ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಾ ಇದೀವಿ ಇವ್ರು ಮಾಡ್ತಿರುವಂತ ಭ್ರಷ್ಟಾಚಾರ ವಿಚಾರಗಳನ್ನ. ನಾವೊಂದು ವಿರೋಧ ಪಕ್ಷವಾಗಿ ನಾವು ಸಮರ್ಥವಾಗಿ ಆ ಕೆಲಸ ಮಾಡ್ತಾ ಇದೀವಿ. ಬಟ್ ಇವರೊಬ್ಬರು ಆಡಳಿತ ಪಕ್ಷವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ. ಇವ್ರದೇ ಶಾಸಕರು ಹೇಳ್ತಾ ಇದಾರೆ, ಮೇಡಮ್ ಇವತ್ತು ನನಗೆ ಅನುದಾನ ಬರ್ತಾ ಇಲ್ಲ ಅಂತ ಹೊಸಪೇಟೆ ಶಾಸಕರು ಒಂದ್ ಕಡೆ ಹೇಳ್ತಾರೆ, ರಾಜು ಕಾಗೆ ಇನ್ನೊಂದ್ ಕಡೆ ಹೇಳ್ತಾರೆ, ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ ಸರಿ ಇಲ್ಲ ಅಂತ ಹೇಳಿ. ಇದನ್ನ ಬಿಜೆಪಿ ಅವ್ರು ಹೇಳಿದ್ದ? ಇಲ್ಲ ತಾನೆ. ಅಥವಾ ಮಾಧ್ಯಮದವ್ರು ಹೇಳಿದ್ದ? ಇಲ್ಲ ತಾನೆ. ಇವ್ರದೇ ಶಾಸಕರು ಹೇಳ್ತಾ ಇರೋದು ಡೆವಲಪ್ಮೆಂಟ್ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ನೋಡಿ ಇವತ್ತು ಬೆಂಗಳೂರು ಯಾವ ಪರಿಸ್ಥಿತಿನಲ್ಲಿದೆ. ಇದೇ DK ಶಿವಕುಮಾರ್ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಡೆಲ್ಲಿಗೆ ಹೋಗಿ ಬರ್ಬೇಕು, ನಾನು ಅಧ್ಯಕ್ಷ ಆಗ್ಬೇಕು, CM ಆಗ್ಬೇಕು, ಇಷ್ಟೆಲ್ಲ ಹೋರಾಡ್ತಾ ಇದಾರಲ್ಲ, ಬೆಂಗಳೂರಿನ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಇವತ್ತು? ರಸ್ತೆಗಳು ಕಿತ್ತೋಗಿದಾವೆ, ಎಷ್ಟು ಆಕ್ಸಿಡೆಂಟ್ ಗಳಾಗ್ತಾ ಇದಾರೆ, ಎಷ್ಟು ಜನ ಸಾಯ್ತಾ ಇದಾರಲ್ಲ, ಎಷ್ಟು ಜನ ಕೈಕಾಲು ಮುಡ್ಕೊಂತಾ ಇದಾರೆ. ಅದ್ರ ಬಗ್ಗೆ ಗಮನ ಕೊಡೋದಕ್ಕೆ ಇವ್ರ ಕೈಲಿ ಆಗೋದಿಲ್ಲ. ಅದನ್ನ ಬಿಟ್ಟು ರಾಜಕೀಯ ಮಾಡ್ಕೊಂಡು, ತಿರ್ಗಾ ಆಮೇಲೆ ದ್ವೇಷದ ರಾಜಕಾರಣ ಮಾಡ್ಕೊಂಡು, ಬಿಜೆಪಿ ಶಾಸಕರಿಗೆ ಅನುದಾನ ಕೊಡೋದಿಲ್ಲ ಅಂತ ಹೇಳ್ಕೊಂಡು, ಇಷ್ಟೆಲ್ಲ ಬಿಟ್ಟು ಮತ್ತಿನ್ನೇನ್ ಮಾಡ್ತಾ ಇದಾರೆ ಹೇಳಿ? 20 ತಿಂಗಳಿಂದ ಯಾವ್ದಾರ ಒಂದು ಒಳ್ಳೆ ಮೋಹನ್ ಎಸ್, ನೀವು ಹೇಳ್ದಂಗೆ ಮೋಹನ್ ಒಂದ್ ನಿಮಿಷ, ನಾನು ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ನ ವಿಚಾರವನ್ನ ನಾವು ಸದ್ಯಕ್ಕೆ ಡಿಸ್ಕಸ್ ಮಾಡ್ತಾ ಇದೀವಿ. ಎಸ್, ಆಡಳಿತದ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕಾಗತ್ತೆ. ಆದರೆ ಈ ಬೆಂಗಳೂರಿನ ರಸ್ತೆ ವಿಚಾರವನ್ನ ಬಹುಶಃ ನಮಗನ್ಸೋ ಮಟ್ಟಿಗೆ ಯಾವ ಸರ್ಕಾರ ಬಂದರೂ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕಳಪೆ ಕಾಮಗಾರಿಗಳು, ಈ ಟೆಂಡರ್ ಹಂತದಲ್ಲೇ ಭ್ರಷ್ಟಾಚಾರ, ಕಳಪೆ ಕಾಮಗಾರಿ, ಬರೀ ತಾಪೆ ಹಚ್ಚೋ ಕೆಲಸ. ಬೆಂಗಳೂರಿನ ರಸ್ತೆ ಸಮಸ್ಯೆಗೆ ಪ್ರಾಪರ್ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಇಲ್ವೇ ಇಲ್ಲ. ವೆದರ್ ಇಟ್ ಬಿಜೆಪಿ ಸರ್ಕಾರ ಬರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಬರ್ಬೋದು ಅಂತ ವಾಟ್ ಐ ಫೀಲ್. ಬಿಕಾಸ್ 20 ತಿಂಗಳ ಹಿಂದೆ ನಿಮ್ದೇ ಸರ್ಕಾರ ಇತ್ತಲ್ಲ, ಎಷ್ಟು ಮಟ್ಟಿಗೆ ರಸ್ತೆಗಳು ಕಾಪಾಡ್ಕೊಂಡಿದ್ರಿ? ಬಿಜೆಪಿ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನ್ ಮಾಡಿತ್ತು ಅಂತ ಇವಾಗ ನಾನು ಲೈವ್ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ ಗಮನಕ್ಕೆ ತರ್ತೀನಿ. ಈಗ ಮಳೆ ಬಂತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒನ್ ಟೈಮ್ ಎಷ್ಟು ಸಮಸ್ಯೆ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಗಾಳಾಂಜನೇಯ ಸ್ವಾಮಿ ದೇವಸ್ಥಾನ ಬಿಜೆಪಿ ಇದ್ದಾಗ್ಲೂ ಆ ಸಮಸ್ಯೆನ ಕಂಡಿದೆ ಬೆಂಗಳೂರು. ಮೋಹನ್ ಜಿ ಪ್ಲೀಸ್, ಬಿಜೆಪಿ ಇದ್ದಾಗ್ಲೂ ಬೆಂಗಳೂರು ಆ ಸಮಸ್ಯೆ ಕಂಡಿದೆ. ನಾನು ಉತ್ತರ ಕೊಡ್ತಾ ಇದ್ದೀನಿ. ಬೆಂಗಳೂರಿನ ಸಮಸ್ಯೆನ ಬಿಜೆಪಿ ಯಾವ ರೀತಿ
ಬಗೆಹರಿಸು ಅಂತ ಹೇಳಿ. ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಮಳೆ ಬಂದಾಗ ಎಷ್ಟು ಸಮಸ್ಯೆ ಆಗ್ತಿತ್ತು ಇದೇ ಗಾಳಿಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಇವತ್ತೇನಾಗಿದೆ ಸಮಸ್ಯೆ ಬಗೆಹರಿಸಿದ್ರು? ಯಾರು ಬಗೆಹರಿಸಿದ್ದು? ಖಂಡಿತ ಇಲ್ಲ. ರೀಸೆಂಟ್ ಆಗಿ ನೀರು ತುಂಬಿಕೊಂಡಿತ್ತು, ಕಳೆದ ಬಾರಿ ಮಳೆ ಬಂದಾಗ್ಲೂ ನೀರು ತುಂಬಿಕೊಂಡಿತ್ತು. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮನೆಗಳು ಜಲಾವೃತ ಆಗ್ತವೆ. ಆ ಮಾತು ಹೇಳ್ಬೇಡಿ ದಯವಿಟ್ಟು. ಬಿಜೆಪಿ ಇದ್ದಾಗ 100% ಯಾವ ಸರ್ಕಾರಗಳು 100% ಸೊಲ್ಯೂಷನ್ ಕೊಡೋಕ್ಕಾಗಿಲ್ಲ, ಆಗೋದು ಇಲ್ಲ. ಅದು ನಿಮ್ಮ ಇಂಟರ್ಪ್ರಿಟೇಷನ್ ಅಷ್ಟೇ. ನೀವು ಒಂಥರ ಗಾಳಿಯಲ್ಲಿ ಗುಂಡೊಡಿಬಾರ್ದು. ನಾನ್ ಗಾಳಿಯಲ್ಲಿ ಗುಂಡೊಡಿತಾ ಇಲ್ಲಪ್ಪ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಐ ಆಮ್ ಸೇಯಿಂಗ್ ಡೈರೆಕ್ಟ್ಲಿ. ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಲ್ಲ ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ ಸಮಸ್ಯೆ ಇತ್ತು ಹೇಳಿ. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಅಭಿವೃದ್ಧಿ ಮರ್ತಿದೆ. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಹೆಂಗಾಗಿದೆ ಅಂತ ಗೊತ್ತಿದೆ. ಬಿಜೆಪಿ ಆಳ್ವಿಕೆಯಲ್ಲಿ ಖಜಾನೆನ ಖಾಲಿ ಮಾಡಿ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿ 22-23 ಹಗರಣಗಳನ್ನ ಮಾಡಿ ಹೋಗಿದ್ರಿ. ಅದನ್ನ ನಾವು ಕಂಪೇರ್ ಮಾಡಕ್ ಹೋಗ್ಬೇಡಿ ನೀವೀಗ. ಬಿಜೆಪಿ ನಲ್ಲಿರ್ತಕ್ಕಂತಹ ಭ್ರಷ್ಟಾಚಾರಿಗಳು ಅಲ್ಲ, ಯಾರು ಭ್ರಷ್ಟಾಚಾರಿಗಳೇ ಇಲ್ಲ, ಭ್ರಷ್ಟಾಚಾರ ಇಲ್ಲ ಅಂತ ಟಾಪಿಕ್. ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ನಿಮ್ಮ ಪಕ್ಷದಲ್ಲಿನ ಭಿನ್ನಾಭಿಪ್ರಾಯ, ಸಚಿವರ ನಡುವಿನ ಭಿನ್ನಾಭಿಪ್ರಾಯ ಏನಿದು? ಪ್ರೋಗ್ರೆಸ್ ಕಾರ್ಡ್ ವಾರು. ಈಗ ಬೈರತಿ ಸುರೇಶ್ ಹೇಳ್ತಾ ಇದ್ರು, ಏನ್ರಿ ಪ್ರೋಗ್ರೆಸ್ ಕಾರ್ಡ್, ಅದೆಲ್ಲ ಸ್ಕೂಲು ಕಾಲೇಜಲ್ಲಿ ಇದ್ದಿದ್ದು ಅಂತ. ಈಗ ನೋಡಿ, ನಮ್ಮಲ್ಲಿ ನಾಯಕರುಗಳು ಹಲವು, ತುಂಬಾ ಜನ ನಾಯಕರುಗಳಿದ್ದಾರೆ. ಮುಖ್ಯಮಂತ್ರಿ ಅರ್ಹತೆ ಆಗುವಂತವ್ರು 15-16 ಜನ ಇದ್ದಾರೆ. ನೂರಾರು ನಾಯಕರು ಇರ್ತಕ್ಕಂಥ ಪಕ್ಷಗಳಲ್ಲಿ ಈ ತರ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಾರ್ದು. ಯಾಕೆ ಅಂತ ಹೇಳ್ತೀನಿ. ನೂರಾರು ಜನ ನಾಯಕರು ಅಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲ ನಟರಾಜ್ ಗೌಡ್ರೆ, ಎಲ್ಲ ಹಿರಿಯರಿರೋದು, ಅನುಭವಿ ರಾಜಕಾರಣಿಗಳಿರೋದು. ಅವರಲ್ಲೇ ಒಮ್ಮತ ಇಲ್ಲ, ಸಹಮತ ಇಲ್ಲ ಅಂತಂದ್ರೆ ಇರ್ಬೋದು. ನಿಮ್ಮಲ್ಲಿ 20 ಜನನು ಇರ್ಬೋದು, 30 ಜನನು ಇರ್ಬೋದು ಸಿಎಂ ಆಕಾಂಕ್ಷಿಗಳು ಅಥವಾ ಸಿಎಂ ಆಗೋದಕ್ಕೆ ಅರ್ಹತೆ ಇದ್ದವರು. ಹಂಗಂತ ಸಿಎಂ ಕುರ್ಚಿ ಇರೋದು ಒಂದೇ, ಎಲ್ಲರನ್ನೂ ಸಿಎಂ ಮಾಡಕ್ ಆಗಲ್ಲ. ಹಾದಿ ಬೀದಿಲಿ ಯಾಕೆ ಮಾತಾಡ್ತೀರಿ? ಪಕ್ಷದೊಳಗಡೆ ಹೋಗಿ ಕುತ್ಕೊಂಡು ಮಾತಾಡಿ. ಕರೆಕ್ಟ್ ನೋಡಿ. ಈಗ ಆದಿ ಬೀದಿನಲ್ಲಿ ಯಾರು ಏನು ಮಾತಾಡ್ತಾ ಇಲ್ಲ, ಯಾರು ಇನ್ನೊಬ್ಬರ ಮೇಲೆ ದೂರನ್ನ ಹೇಳ್ತಾ ಇಲ್ಲ, ಯಾರು ಇನ್ನೊಬ್ಬರಿಗೆ ಅವ್ಯಾಚವಾಗಿ ದುಷ್ಟ ಭ್ರಷ್ಟ ಅಂತ ಹೇಳಿ ಯಾರು ಯತ್ನಾಳ್ ಅವರು ವಿಜೇಂದ್ರ ಹೇಳ್ತಾರಲ್ಲ, ಆತ ನಮ್ಮಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ನಮ್ಮಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬದಲಾವಣೆ ಸಾಧ್ಯನಾ, ಮಂತ್ರಿ ಆಗ್ಲಿಕ್ಕೆ ಬದಲಾವಣೆ ಸಾಧ್ಯನಾ, ಅದು ಚರ್ಚೆಗಳು ನಡೀತಾ ಇರ್ತವೆ. ಸಣ್ಣ ಪುಟ್ಟ ಹೇಗಾದ್ರೂ ಮಾಡಿ ಕೆಪಿಸಿಸಿ ಸ್ಥಾನಕ್ಕೆ ಡಿಕೆಶಿ ಇಂದ ರಿಸರ್ವೇಶನ್ ತಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಕರೆಕ್ಟ್ ಆಗಲ್ಲ, ಮಾತಾಡಕ್ ಬಿಡಿ. ಸರ್ಕಾರ ಅಂತ ಬಂದಾಗ, ಆಡಳಿತ ಅಂತ ಬಂದಾಗ ನೋಡಿ, ಸಂಪುಟ ಸಭೆ ನಡೀತದೆ. ಇವತ್ತು ಸಂಪುಟ ಸಭೆ ನಡೀತು. 40 ಸಬ್ಜೆಕ್ಟ್ ಗಳನ್ನ ತೆಗೆದುಕೊಂಡು ದೀರ್ಘಕಾಲವಾಗಿ ಚರ್ಚೆ ಮಾಡಿ ಎಲ್ಲರಿಗೂ ಅನುಮೋದನೆ ಕೊಟ್ಟರು. ಸರ್ಕಾರ ಅಂತ ಬಂದಾಗ ಉತ್ತಮವಾದ ಆಡಳಿತ ಬೇಕನ್ನೋದು ಹಂಗೆ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಅಲ್ಲ ನಟರಾಜ್ ಗೌಡ್ರೆ, ನೇರವಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ಹೇಳ್ತೀರಿ ಭಿನ್ನಾಭಿಪ್ರಾಯ ಇಲ್ಲ 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 ಅಂತ? ಒಬ್ರು ಹೇಳ್ತಾರೆ ಎಸ್ ನೋಟಿಸ್ ಕೊಟ್ಟಿದ್ದಾರೆ, ರಿಪೋರ್ಟ್ ಕಾರ್ಡ್ ಕೇಳಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ಇಲ್ಲಪ್ಪ ನಮ್ಗೆ ಯಾವ ರಿಪೋರ್ಟ್ ಕಾರ್ಡ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸಿಂಧೂರ, ಈಗ ಪಕ್ಷದಿಂದ ಸರ್ಕಾರಗಳೇ ಬರ್ತವೆ ಹೊರತು ಸರ್ಕಾರಗಳಿಂದ ಪಕ್ಷಗಳು ಉದಯ ಆಗೋದಿಲ್ಲ. ಅದು ಯಾವುದೇ ಪಕ್ಷ ಆಗಿರ್ಲಿ. ಪಕ್ಷಗಳು ಸಂಘಟನೆ ಮಾಡಿ, ಕಾರ್ಯಕರ್ತರು ನಾಯಕರುಗಳು ಸಂಘಟನೆ ಮಾಡಿ ಸರ್ಕಾರವನ್ನು ತಗೊಂಡ್ಬರ್ತಾರೆ. ಒಂದು ನಮ್ದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇರ್ತದೆ, ನಮ್ದು ಪ್ರಣಾಳಿಕೆ ಇರುತ್ತೆ. ಅದ್ರ ಮೇಲೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಈ 1.5 ವರ್ಷಗಳಲ್ಲಿ ಪ್ರಣಾಳಿಕೆಯಲ್ಲಿ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಯಾವ ಯಾವ ಸಚಿವರು ಎಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ, ಎಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ, ಯಾವ ಯಾವ ಯೋಜನೆಗಳು ತಂದಿದ್ದಾರೆ ಅನ್ನೋದನ್ನ ಅದು ಕೊಡಬೇಕಾದಂತದ್ದು, ಮಾಹಿತಿಯನ್ನ ಕೊಡಬೇಕಾದಂತ. ಯಾಕಂದ್ರೆ ನಾವು ಮ್ಯಾನಿಫೆಸ್ಟೋ ಕೊಟ್ಟವ್ರು, ನಾವು ಪಕ್ಷದವರು. ಸರ್ಕಾರ ಅಲ್ಲ ಮ್ಯಾನಿಫೆಸ್ಟೋ ಕೊಟ್ಟಿರೋದು, ಪಕ್ಷ ಮ್ಯಾನಿಫೆಸ್ಟೋ ಕೊಟ್ಟಿರೋದು. ಹಾಗಾಗಿ ನಮ್ಮ ಪಕ್ಷಕ್ಕೆ ಕೊಡಬೇಕಾದ್ದು ಎಲ್ಲಾ ಶಿಸ್ತುಬದ್ಧ ಪ್ರಾಮಾಣಿಕ ನಾಯಕರ ಕರ್ತವ್ಯ. ಮತ್ತೆ 99% ಯಾರು ಅವರಿಗೆ ನೋ ಅನ್ನೋದಿಲ್ಲ, ಅದನ್ನು ಒಪ್ಪಿದ್ದಾರೆ. ಆಮೇಲೆ ಆದ್ರೆ ಇದ್ರೊಳಗೆ ಯಾರಿಗೆ ತಲುಪಿಲ್ವೋ, ಮಾಹಿತಿ ತಲುಪಿಲ್ವೋ, ಅಥವಾ ಯಾರಿಗೆ ನಮ್ಗೆ ಇನ್ನೂ ರಿಪೋರ್ಟ್ ಕೊಟ್ಟಿಲ್ವೋ ಅದನ್ನ ಚೆಕ್ ಮಾಡ್ತಾರೆ. ಆದ್ರೆ ಪಕ್ಷ ಅನ್ನೋದೇ ಮುಖ್ಯ. ಅದಕ್ಕಾಗಿ ಆ ರಿಪೋರ್ಟ್ ಕೇಳೋದು ಕೂಡ ವಾಸ್ತವವಾಗಿದೆ. ಆಮೇಲೆ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಳ್ಬೇಕಾದ್ದು ಮತ್ತೆ ರಿಪೋರ್ಟ್ ಕೊಡ್ಬೇಕಾದ್ದು ಎಲ್ಲರ ಕರ್ತವ್ಯ ಕೂಡ ಆಗಿದೆ. ಹೊಣೆಗಾರಿಕೆ ಇದೆ. ಯಾರ ಹೊಣೆಗಾರಿಕೆ ಅನ್ನೋದು ಗೊತ್ತಾಗಬೇಕಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಹೊಣೆಗಾರಿಕೆ, ನಮ್ಮ ಸರ್ಕಾರದ ಹೊಣೆಗಾರಿಕೆ, ಜನತೆಗೆ ಏನ್ ನಾವು ಕೊಟ್ಟಿದೀವಿ ಅಂತ ನಾವು ತಿಳ್ಕೊಬೇಕಾಗಿದೆಯಲ್ಲ. ಅದಕ್ಕಾಗಿ ಈ ತರ ರಿಪೋರ್ಟ್ ಕೇಳೋದು ಇದು ತುಂಬಾ ಒಳ್ಳೆಯ ಕೆಲಸ. ಬಿಜೆಪಿ ಈಗ ಬೈರತ್ ನಾನ್ ಕೇಳ್ತೀನಿ ಒಂದೇ ಒಂದು ಪ್ರಶ್ನೆ. ಏನಿಲ್ಲ, ಈಗ ಬೈರತಿ ಸುರೇಶ್ ಅವ್ರು ಏನ್ ಹೇಳಿದ್ರು, ಇದೇನ್ ಸ್ಕೂಲಾ ಕಾಲೇಜಾ ರಿಪೋರ್ಟ್ ಕಾರ್ಡ್ ಕೊಡಕ್ಕೆ ಅಂತ ಅವ್ರು ಹೇಳಿದ್ರು. ಬೇರೆ ಕೆಜೆ ಜಾರ್ಜ್ ಏನ್ ಹೇಳಿದ್ರು, ಅದ್ರಲ್ಲೇನ್ ತಪ್ಪಿಲ್ಲಪ್ಪ, ರಿಪೋರ್ಟ್ ಕೊಡ್ಬೇಕು, ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗಾದ್ರೆ ಈಗ ನಟರಾಜ್ ಗೌಡ್ರು ಬೈರತಿ ಸುರೇಶ್ ಪರನ ಕೆಜೆ ಜಾರ್ಜ್ ಪರನ ಹೇಳಿ ಅವ್ರೆ? ಕೆಲವರು ವೈಯಕ್ತಿಕ ಹೇಳಿಕೆ ಕೊಟ್ಟಿರ್ಬೋದು. ನೋಡಿ, ಪಕ್ಷ ಅನ್ನೋದು ಮುಖ್ಯ. ರಿಪೋರ್ಟ್ ಕೊಡ್ಬೇಕಾದ್ದು ಪ್ರತಿಯೊಬ್ಬ ಸಚಿವರ ಜವಾಬ್ದಾರಿ, ಹೊಣೆಗಾರಿಕೆ. ಆ ಜವಾಬ್ದಾರಿ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ವೆರಿ ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ನೀವು ಹೇಳಿದ್ರೆ ಅದು ವೈಯಕ್ತಿಕ ಹೇಳಿಕೆ ಕೊಟ್ಟಿರಬಹುದು ಅಂತ. ಈಗ ನಿಮ್ಮ ಬಾಯಲ್ಲೇ ಬಂತು ಅದು ಪಕ್ಷದ ಜವಾಬ್ದಾರಿ, ಪಕ್ಷಕ್ಕೆ ಕೊಡ್ಲೇಬೇಕು ರಿಪೋರ್ಟ್ ಕಾರ್ಡ್ನ ಅಂತ ನೀವೇ ಹೇಳಿದ್ರಿ ಅಲ್ವಾ?
ಪಕ್ಷದ ಜವಾಬ್ದಾರಿ ಪಕ್ಷಕ್ಕೆ ರಿಪೋರ್ಟ್ ಕಾರ್ಡ್ ಕೊಡ್ಲೇಬೇಕು ಅನ್ನುವಂಥದ್ದು ಒಬ್ಬ ಸಚಿವರಿಗೆ ಗೊತ್ತಾಗಲ್ವಾ? ಹಂಗ್ ಗೊತ್ತಿದ್ಮೇಲೆ ಹೌ ಕ್ಯಾನ್ ದೇ ಗಿವ್ ದಿ ಪರ್ಸನಲ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ್ಯಾಟ್? ಇಲ್ಲ ಸಿಂಧೂರ್ ಅವರೇ, ಐ ಅಗ್ರಿ. ಯಾರಾದ್ರೂ ಭಿನ್ನವಾದ ಮತಗಳ ಮಾತನ್ನ ಹೇಳಿದ್ರೆ ಅದು ಸರಿಯಲ್ಲ. ಯಾಕಂದ್ರೆ ನೋಡಿ, ಪ್ರಣಾಳಿಕೆ ಕೊಟ್ಟದ್ದು ಪಕ್ಷ, ಜನತೆಗೆ ಪ್ರಣಾಳಿಕೆ ಕೊಟ್ಟಿದ್ದೀವಿ, ಭರವಸೆ ಕೊಟ್ಟಿದ್ದೀವಿ, ಪ್ರಾಮಿಸ್ ಮಾಡಿದ್ದೀವಿ, ನಿಮ್ಗೆ ನಾವು ಈ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ. ಆ ಕೆಲಸ ಎಷ್ಟಾಗಿದೆ, ಇನ್ ಎಷ್ಟಾಗಬೇಕು ಅಂತ ನಾವು ವಿಮರ್ಶೆ ಮಾಡ್ಬೇಕಾದಾಗ ಒಂದು ರಿಪೋರ್ಟ್ ತಗೊಂತಾರೆ, ಹೈಕಮಾಂಡ್ ಕೊಡ್ತಾರೆ, ಪಕ್ಷದ ಆಂತರಿಕವಾಗಿ ಚರ್ಚೆ ಮಾಡ್ತಾರೆ, ಮಂತ್ರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಇನ್ನು ಇಷ್ಟು ಪ್ರಣಾಳಿಕೆಯಲ್ಲಿ ನಾವು ಭರವಸೆಗಳು ಈಡೇರಿಸಿದೀವಿ, ಮುಂದಕ್ಕೆ ಇಷ್ಟು ಈಡೇರಿಸಬೇಕು ಅಂತ ಹೇಳೋದು ಅದು ಪದ್ಧತಿ. ಆ ಪದ್ಧತಿನಲ್ಲಿ ಈಗ ಸಣ್ಣ ಪುಟ್ಟ ಯಾರು ಸಿದ್ದರಾಮಯ್ಯ ಅವ್ರ ಬಣನ, ನೀವು ಡಿ ಕೆ ಶಿವಕುಮಾರ್ ಬಣನ? ಮಲ್ಲಿಕಾರ್ಜುನ್ ಖರ್ಗೆ ಹೊಸ ನಟರಾಜ್ ಗೌಡ್ರು ಬಣ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈ ಬಣ ಬಡಿದಾಟ ನಡೀತಾ ಇರೋದಂತೂ ಸತ್ಯ. ಇದನ್ನ ಸುಳ್ಳು ಅಂತ ಹೇಳೋದಕ್ಕಾಗಲ್ಲ. ಅಷ್ಟು ಈಸಿ ಇಲ್ಲ ಇದನ್ನಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ. ನೋಡೋಣ, ಇವರೇ ಕಚ್ಚಾಡ್ಕೊಂಡು ಸರ್ಕಾರ ಮುಳುಗಿಸೋ ಹಂತಕ್ಕೆ ಬರ್ತಾರ, ಏನ್ ಮಾಡ್ತಾರೆ, ಅಥವಾ ಎಚ್ಚೆತ್ಕೊಂಡು ಒಳ್ಳೆಯ ಆಡಳಿತವನ್ನ ನೀಡಿಕೊಂಡು ಜನರ ನಂಬಿಕೆಯನ್ನ ಉಳಿಸ್ಕೊಳ್ತಾ ಈ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗುತ್ತೆ.